ಇನ್ನು ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ಗೆ ಲೋಕಾಯುಕ್ತ ಶಾಕ್. ಪ್ರಕಾಶ್ಗೆ ಸೇರಿದ್ದ ಮನೆ ಕಚೇರಿ ಮೇಲೆ ಲೋಕಾಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕುಣಿಗಲ್ ಬಳಿಯ ಕಟ್ಟಿಗೆಹಳ್ಳಿಯಲ್ಲಿರುವ ಫಾರ್ಮ್ ಹೌಸ್ನಲ್ಲೂ ಪರಿಶೀಲನೆ ಆಗಿದೆ. ಬೆಳಗ್ಗೆಯಿಂದಲೂ ದಾಖಲೆಗಳ ಪರಿಶೀಲನೆ ನಡೀತಾನೇ ಇದೆ. ಗೋವಿಂದರಾಜನಗರದಲ್ಲಿ ಇವ್ರ ಮನೆ ಇರೋದು, ಬೆಂಗಳೂರಿನಲ್ಲಿ. ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಎಲ್ಲ ಐಷಾರಾಮಿ ಜೀವನ, ಫಾರ್ಮ್ ಹೌಸು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂದರೆ ಏನು ಕಡಿಮೆನಾ? ಒಂದು ನಾಲ್ಕು ತಲೆಮಾರ್ಗೆ ಆಗೋಂಗೆ ಮಾಡಿಟ್ಟಿರ್ತಾರೆ ಕೆಲವರು, ಎಲ್ಲ ಅಲ್ಲ. ಸೊ ಆ ಥರ ಅನುಮಾನ ಬಂದು ಕಂಪ್ಲೇಂಟ್ಗಳು ಬಂದಿರುತ್ತೆ. ಹಾಗಾಗಿ ರೇಡ್ ಮಾಡಿದ್ದಾರೆ. ರೇಡ್ ಮಾಡಿ ಈಗ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಒಟ್ಟು 7 ಜಿಲ್ಲೆಗಳಲ್ಲಿ ಆಗಿರುವಂಥದ್ದು. ಆ ವ್ಯಕ್ತಿಗೆ ಸಂಬಂಧಪಟ್ಟ ಬೇರೆ ಬೇರೆ ಪ್ರಾಪರ್ಟಿ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಕಡೆ ರೇಡ್ ಆಗುತ್ತೆ. ಕುಣಿಗಲ್ ಹತ್ರ ಕಟ್ಟಿಗೆಹಳ್ಳಿ ಅಂತಂದ್ಬಿಟ್ಟು ಅಲ್ಲೂ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರಂತೆ ಈತ ಪ್ರಕಾಶ್. ಅಲ್ಲೂ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವೂ ಲೀಗಲ್ ಆಗಿ ಕೊಂಡಿದ್ದ ಅಥವಾ ಇಲ್ಲೀಗಲ್ಲ, ಭ್ರಷ್ಟಾಚಾರದ ದುಡ್ಡಲ್ಲಿ ತೊಗೊಂಡಿರೋದ, ಲಂಚಾವತಾರನ ಎಲ್ಲ ನೋಡಬೇಕಲ್ಲ. ಎಲ್ಲ ಇವ್ರ ಹತ್ರ ಎಲ್ಲ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕಾರ್ಗಳಿರ್ತವೆ, ಐಷಾರಾಮಿ ಕಾರ್ಗಳು, ಬಂಗ್ಲೆ, ಮನೆ ಎಲ್ಲ. ಇವತ್ತಿನ ವ್ಯಾಲ್ಯೂ ಹೇಗಿದೆ ಅಂತ ಅಂದ್ಬಿಟ್ಟು ಇವ್ಯಾಲ್ಯೂಯೇಟ್ ಮಾಡಿ ಆಮೇಲೆ ಅದನ್ನು ಒಂದು ಕನ್ಕ್ಲೂಷನ್ಗೆ ಬರ್ತಾರೆ ಲೋಕಾಯುಕ್ತ ಪೊಲೀಸರು. ಹಾಗೆಯೇ ಇನ್ನು ಬೇರೆ ಬೇರೆ ಕಡೆ ಡಾಕ್ಟರ್ ಎಸ್ ಪ್ರದೀಪ್ ಅಂತಂದ್ಬಿಟ್ಟು ರಿಸರ್ಚ್ ಡೈರೆಕ್ಟರ್ ಆರ್ಗ್ಯಾನಿಕ್ ಫಾರ್ಮಿಂಗ್, ಲತಾಮಣಿ ಅಂತಂದ್ಬಿಟ್ಟು ಚಿಕ್ಕಮಗಳೂರಿನಲ್ಲಿ ಅಕೌಂಟ್ಸ್ ಆಫೀಸರ್, ಟೌನ್ ಮುನ್ಸಿಪಾಲಿಟಿ, ಎಲ್ಲೆಲ್ಲಿ ರೇಡ್ ಆಗಿದೆ ಅನ್ನೋದಕ್ಕೆ. ಧ್ರುವರಾಜ್ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಗದಗದಲ್ಲಿ, ಇವರ ಮನೆ ಮೇಲೆ ರೇಡ್ ಆಗಿದೆ. ಎಲ್ಲನೂ ಕಲೆ ಹಾಕಿ ಏಕಕಾಲಕ್ಕೆ ದಾಳಿ ಆಗಿರೋದು. ಯಾರು ಬಚಾವ್ ಆಗಬಾರ್ದು, ಯಾರು ತಪ್ಪಿಸ್ಕೋಬಾರ್ದು. ಯಾಕೆಂದರೆ ಗೊತ್ತೇ ಇರಲ್ಲ ಅವ್ರಿಗೆ ನಮ್ಮ ಮನೆ ಮೇಲೂ ಲೋಕಾಯುಕ್ತ ರೇಡ್ ಆಗಬಹುದು ಅಂತ. ರಾಮಚಂದ್ರ ಅಂತ PDO, ಹೀಗೆ ಎಲ್ಲರ ಮನೆ ಮೇಲೂ ರೇಡ್ ಆಗಿದೆ.